ಮೊದಲನೇ ಪ್ರಶ್ನೆ, ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ. ಪ್ಲೂವರ್, ಬಿ. ಕಣಜಗೂಬೆ, ಸಿ. ನೀರುಕೋಳಿ, ಡಿ. ಗದ್ದೆಗೊರವ. ಉತ್ತರ ಎ. ಪ್ಲೂವರ್. ಪ್ಲೂವರ್ ಪಕ್ಷಿ ಮೊಸಳೆ ಒಳಗೆ ಹಲ್ಲುಗಳನ್ನು ಕ್ಲೀನ್ ಮಾಡುತ್ತದೆ. ಧೈರ್ಯಶಾಲಿ ಪಕ್ಷಿ ಅಂದರೆ ಅದು ಪ್ಲೂವರ್ ಪಕ್ಷಿಯಾಗಿದೆ. ಎರಡನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚುತ್ತದೆ? ಎ. ಚಾಕ್ಲೇಟ್, ಬಿ. ಸೇಬು, ಸಿ. ಬಾಳೆಹಣ್ಣು, ಡಿ. ಹಾಲು. ಉತ್ತರ ಎ. ಚಾಕ್ಲೇಟ್. ಖಾಲಿ ಹೊಟ್ಟೆಯಲ್ಲಿ ಚಾಕ್ಲೇಟ್ ತಿಂದರೆ ಮಧುಮೇಹ ಹೆಚ್ಚುತ್ತದೆ. ಮೂರನೇ ಪ್ರಶ್ನೆ, ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವ ಹಣ್ಣು ಯಾವುದು? ಎ. ಬಾಳೆಹಣ್ಣು, ಬಿ. ಪೇರಳೆಹಣ್ಣು, ಸಿ. ಸೇಬು, ಡಿ. ದ್ರಾಕ್ಷಿಗಳು. ಉತ್ತರ ಎ. ಬಾಳೆಹಣ್ಣು. ಮಕ್ಕಳ ಬೆಳವಣಿಗೆ ಎತ್ತರವನ್ನು ಹೆಚ್ಚಿಸಲು ಬಾಳೆಹಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಕರಗುವ ಫೈಬರ್, ವಿಟಮಿನ್ ಬಿ6, ಸಿ, ಎ, ಆರೋಗ್ಯಕರ ವಿಟಮಿನ್ಸ್ಗಳನ್ನು ಅನೇಕ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ನಾಲ್ಕನೇ ಪ್ರಶ್ನೆ, 9 ಬಣ್ಣಗಳನ್ನು ಹೊಂದಿರುವ ಏಕೈಕ ಪಕ್ಷಿ ಯಾವುದು? ಎ. ಪೀಠಾಪಕ್ಕಿ, ಬಿ. ನವಿಲು, ಸಿ. ಗುಬ್ಬಚ್ಚಿ, ಡಿ. ಮೈನಾ. ಉತ್ತರ ಎ. ಪೀಠ ಹಕ್ಕಿ. 9 ಬಣ್ಣಗಳನ್ನು ಹೊಂದಿರುವ ಏಕೈಕ ಹಕ್ಕಿ ಎಂದರೆ ಪೀಠ ಆಗಿದೆ. ಐದನೇ ಪ್ರಶ್ನೆ, ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು? ಎ. ದಾಳಿಂಬೆ ರಸ, ಬಿ. ದ್ರಾಕ್ಷಿಗಳು, ಸಿ. ಕ್ಯಾರೆಟ್, ಡಿ. ಸೇಬು. ಉತ್ತರ ಎ. ದಾಳಿಂಬೆ ರಸ. ದಾಳಿಂಬೆ ಹಣ್ಣಿನ ಉತ್ಕೃಷ್ಟಕ ನಿರೋಧಕಗಳು ಈ ಗುಣಗಳನ್ನು ಹೊಂದಿದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ಸೂಕ್ತವಾದ ನೈಸರ್ಗಿಕ ಪಾನೀಯವಾಗಿದೆ. ಆರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ ಯಾವುದು? ಎ. ಬಿಹಾರ, ಬಿ. ದೆಹಲಿ, ಸಿ. ಅಸ್ಸಾಂ, ಡಿ. ಜಾರ್ಖಂಡ್. ಉತ್ತರ ಬಿ. ದೆಹಲಿ. ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯದ ರಾಜಧಾನಿ ಅಂದರೆ ದೆಹಲಿ ಆಗಿದೆ. ಏಳನೇ ಪ್ರಶ್ನೆ, ಅಲೋವೆರಾ ಗಿಡವನ್ನು ಮನೆಯಲ್ಲಿ ಕಟ್ಟುವುದರಿಂದ ಏನು ಲಾಭ? ಎ. ದುಷ್ಟಶಕ್ತಿ ನಿವಾರಣೆ, ಬಿ. ಕೆಟ್ಟ ದೃಷ್ಟಿ ನಿವಾರಣೆ, ಸಿ. ಲಕ್ಷ್ಮಿಯನ್ನು ಸ್ವಾಗತಿಸಲು, ಡಿ. ಸಂಸಾರ ಆನಂದ. ಉತ್ತರ ಮೇಲಿನ ಎಲ್ಲವೂ. ಅಲೋವೆರಾ ಕೇವಲ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಮನೆಯ ಅದೃಷ್ಟವನ್ನು ತರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಮನೆಯಲ್ಲಿ ಅಲೋವೆರಾ ಗಿಡ ನೆಡುವುದರಿಂದ ದುಷ್ಟಶಕ್ತಿ ನಿವಾರಣೆ, ಕೆಟ್ಟ ದೃಷ್ಟಿ ನಿವಾರಣೆ, ಲಕ್ಷ್ಮಿಯನ್ನು ಸ್ವಾಗತಿಸಲು, ಸಂಸಾರ ಆನಂದ. ಒಂಬತ್ತನೇ ಪ್ರಶ್ನೆ, ಯಾವ ಜೀವಿಯ ನಾಲಿಗೆ ಕಪ್ಪಾಗಿರುತ್ತದೆ? ಎ. ಅಳಿಲು, ಬಿ. ಬೆಕ್ಕು, ಸಿ. ಇಲಿ, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. ಜಿರಾಫೆಗಳು ಹಲವು ವಿಧಗಳಲ್ಲಿ ಅನನ್ಯವಾಗಿವೆ. ಪ್ರಾಣಿಗಳ ನಾಲಿಗೆಗಳು ತುಂಬಾ ಗಾಢವಾದ ವರ್ಣವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ನಾಲಿಗೆ ಕಂಡುಬರುವುದೆಂದರೆ ಜಿರಾಫೆದು ಆಗಿದೆ. 10ನೇ ಪ್ರಶ್ನೆ, ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ. ರಕ್ತಹೀನತೆ, ಬಿ. ಶುಗರ್ ಕಾಯಿಲೆ, ಸಿ. ಕ್ಯಾನ್ಸರ್, ಡಿ. ಟಿ.ಬಿ. ಉತ್ತರ ಎ. ರಕ್ತಹೀನತೆ. ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಹೊಟ್ಟೆಯ ಉರಿಯೂತ ಕಡಿಮೆಯಾಗುತ್ತದೆ, ನಿದ್ರೆ ಸುಧಾರಿಸುತ್ತದೆ. ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಶೀತ, ಉಸಿರಾಟ, ರಕ್ತಹೀನತೆದಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಲೈಂಗಿಕ ಸಮಸ್ಯೆ ಇರುವವರಿಗೆ ಇದು ತುಂಬಾ ಉಪಯುಕ್ತವಾಗಿದೆ. 11ನೇ ಪ್ರಶ್ನೆ, ಕಳೆದು ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು? ಎ. ಮೊಟ್ಟೆಗಳು, ಬಿ. ಸಿಹಿ ತಿಂಡಿಗಳು, ಸಿ. ಬ್ರೆಡ್, ಡಿ. ಗೋಧಿ ರೊಟ್ಟಿ. ಉತ್ತರ ಎ. ಮೊಟ್ಟೆಗಳು. ಮೊಟ್ಟೆಗಳಲ್ಲಿ ಪ್ರೋಟೀನ್ ಮತ್ತು ಬಯೋಟಿನ್ ಉತ್ತಮ ಮೂಲವಾಗಿದೆ. ಇದು ಕೂದಲಿನ ಬೆಳವಣಿಗೆಗೆ ಉತ್ತಮವಾದ ಪೋಷಕಾಂಶವಾಗಿದೆ. 12ನೇ ಪ್ರಶ್ನೆ, ಯಾವ ದೇಶದಲ್ಲಿ ಪುರುಷರು ಲಂಗ ಧರಿಸುತ್ತಾರೆ? ಎ. ಮಯನ್ಮಾರ್, ಬಿ. ಫಿಲಿಪೈನ್ಸ್, ಸಿ. ಮಾರಿಷಸ್, ಡಿ. ಸ್ಕಾಟ್ಲೆಂಡ್. ಉತ್ತರ ಎ. ಮಯನ್ಮಾರ್. ಮಯನ್ಮಾರ್ ದೇಶಗಳಲ್ಲಿ ಪುರುಷರು ಲಂಗ ಧರಿಸುವುದು ಸಾಮಾನ್ಯವಾಗಿದೆ.
13ನೇ ಪ್ರಶ್ನೆ, ಮನೆ ಒಳಗೆ ಯಾವುದು ಇದ್ದರೆ ಅದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ? ಎ ಗಿಡಗಳು, ಬಿ ಕರ್ಪೂರ, ಸಿ ನಿಂಬೆಹಣ್ಣು, ಡಿ ಮೀನು. ಉತ್ತರ ಎ ಗಿಡಗಳು. ಗಿಡಗಳು ಮನೆಯೊಳಗಿದ್ದರೆ ಅವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಾರಣವಾಗುತ್ತದೆ. 14ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ತಿಂಗಳು ಯಾವುದು? ಎ ಜನವರಿ, ಬಿ ಮಾರ್ಚ್, ಸಿ ಮೇ, ಡಿ ನವೆಂಬರ್. ಉತ್ತರ ಎ ಜನವರಿ. ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ತಿಂಗಳೆಂದರೆ ಅದು ಜನವರಿ ತಿಂಗಳು ಆಗಿದೆ. 15ನೇ ಪ್ರಶ್ನೆ, ಯಾವ ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ? ಎ ಕೋಲ, ಬಿ ಪಾಂಡಾ, ಸಿ ಒಂಟೆ, ಡಿ ಚಿಂಪಾಂಜಿ. ಉತ್ತರ ಎ ಕೋಲ. ಒಂದು ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ, ಅದು ಅಂದರೆ ಕೋಲ ಪ್ರಾಣಿ ಆಗಿದೆ. 16ನೇ ಪ್ರಶ್ನೆ, ನಿತ್ಯವೂ ಬಿಸಿ ಬಿಸಿ ಟೀ ಕುಡಿದರೆ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಕಣ್ಣಿನ ಪೊರೆ, ಸಿ ಮಲಬದ್ಧತೆ, ಡಿ ನಿದ್ರಾಹೀನತೆ. ಉತ್ತರ ಎ ಕ್ಯಾನ್ಸರ್. ಇತ್ತೀಚಿನ ಸಂಶೋಧನೆ ಪ್ರಕಾರ ಬಿಸಿ ಬಿಸಿ ಚಹಾ ಕುಡಿಯುವುದರಿಂದ ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. 17ನೇ ಪ್ರಶ್ನೆ, ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು? ಎ ಮೊಲ, ಬಿ ಮೇಕೆ, ಸಿ ಆನೆ, ಡಿ ಹಂದಿ. ಉತ್ತರ ಡಿ ಹಂದಿ. ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಎಂದರೆ ಅದು ಹಂದಿ ಪ್ರಾಣಿ ಆಗಿದೆ. 18ನೇ ಪ್ರಶ್ನೆ, ಫ್ರಿಜ್ಜಿನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಈರುಳ್ಳಿ, ಸಿ ಆಲೂಗಡ್ಡೆ, ಡಿ ಬಾಳೆಹಣ್ಣು. ಉತ್ತರ ಎ ಟೊಮಾಟೊ. ಫ್ರಿಜ್ನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಎಂದರೆ ಟೊಮಾಟೊ ಆಗಿದೆ. 19ನೇ ಪ್ರಶ್ನೆ, ತುಂಬಾ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ? ಎ ಕಣ್ಣಿನ ಪೊರೆ, ಬಿ ಮರೆವು, ಸಿ ಮಲಬದ್ಧತೆ, ಡಿ ನಿದ್ರಾಹೀನತೆ. ಉತ್ತರ ಬಿ ಮರೆವು. ತುಂಬಾ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ ಎಂದರೆ ಅದು ಮರೆಯುವ ಕಾಯಿಲೆ ಆಗಿದೆ. 20ನೇ ಪ್ರಶ್ನೆ, ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಕಣ್ಣಿನ ಪೊರೆ, ಡಿ ಕೊರೋನಾ. ಉತ್ತರ ಎ ಕ್ಯಾನ್ಸರ್. ಚಿಕಿತ್ಸೆ ನೀಡಲು ವಿಶ್ವದ ದುಬಾರಿ ಕಾಯಿಲೆ ಎಂದರೆ ಅದು ಕ್ಯಾನ್ಸರ್ ಕಾಯಿಲೆ ಆಗಿದೆ.